ಹಲೋ, ನಾನಿವತ್ತು ಏನು ತೋರಿಸ್ಕೊಡ್ತಿದ್ದೀನಿ ಅಂತಂದರೆ ಬ್ಲೌಸ್ ಮೆಜರ್ಮೆಂಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬ್ಲೌಸ್ ಮೆಜರ್ಮೆಂಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದೀನಿ. ನೋಡ್ಕೊಳ್ಳಿ, ಇದರಿಂದ ಪರ್ಫೆಕ್ಟಾಗಿ ಬ್ಲೌಸ್ ಮೆಜರ್ಮೆಂಟ್ ಹೇಗೆ ಮಾಡೋದು ಅಂತ ತಿಳ್ಕೊಬೋದು. ಈಗ ನಾವು ರೆಡಿ ಶೋಲ್ಡರ್ ಆಲ್ರೆಡಿ ರೆಡಿ ಆಗಿದೆಯಲ್ವಾ, ರೆಡಿ ಶೋಲ್ಡರ್ ಎಷ್ಟಿದೆ ಅಂತ ನೋಡ್ಕೊಬೇಕು. ಇವಾಗ ಅವರು ಶೋಲ್ಡರ್ ಕೊಟ್ಟಿದ್ದಾರಲ್ವಾ, ಎಷ್ಟು ಶೋಲ್ಡರ್ ತೊಗೊಂಡಿದ್ದಾರೆ ಅಂತ ನಮಗೆ ಗೊತ್ತಾಗಬೇಕು ಅಂದರೆ ಈ ಥರ ಬ್ಲೌಸ್ನ ಕರೆಕ್ಟಾಗಿ ಹುಕ್ಸ್ ಎಲ್ಲ ಹಾಕ್ಕೊಂಡು ನೀಟಾಗಿ ಸಮ ಮಾಡ್ಕೊಂಡು ಈ ಥರ ಇಟ್ಕೊಂಡು ಈ ಥರ ಎಡ್ಜಿಂದ ಸೇರಿಸಿ ಕರೆಕ್ಟಾಗಿ ಬುಕ್ಸ್ ಒಂದು ಇಟ್ಕೊಬೇಕು. ಇಲ್ಲಿಗೆ ಬುಕ್ಸ್ ಒಂದು ಕರೆಕ್ಟಾಗಿ ಇಟ್ಕೊಂಡು ಇಲ್ಲಿಂದ ಅದು ಸ್ಟ್ರೈಟ್ ಇರಬೇಕು. ಇಲ್ಲಿಂದ ನಮಗೆ ಟೇಪಲ್ಲಿ ಮೆಜರ್ ಮಾಡಬೇಕು ಎಷ್ಟಿದೆ ಅಂತ. ನೋಡಿ, ಇಲ್ಲಿ ಅರ್ಧ ಇಂಚು 1/4 ಇಂಚು ಒಳಗಡೆ ಬಿಟ್ಟಿರ್ತಾರೆ, ಅದನ್ನು ಸೇರಿಸಿ 5.75 ಕೊಟ್ಟಿದ್ದಾರೆ. ಶೋಲ್ಡರ್ ಇವರು 5.7 ಕೊಟ್ಟಿದ್ದಾರೆ. ಇವಾಗ ಗೊತ್ತಾಯ್ತಾ? ಈಗ ನಮಗೆ ಕಸ್ಟಮರ್ ಇದನ್ನೇ ಕೊಟ್ಬಿಟ್ಟು ಇದೇ ಥರ ಸ್ಟಿಚ್ ಮಾಡಿ ಅಂತ ಹೇಳ್ತಾರಲ್ಲ, ಆವಾಗ ಶೋಲ್ಡರ್ ಅವ್ರು ಎಷ್ಟು ಕೊಟ್ಟಿದ್ದಾರೆ ಅಂತ ನಮಗೆ ಗೊತ್ತಾಗಲ್ಲ. ಆವಾಗ ನಾವು ಈ ಥರ ಮಾಡಿಕೊಂಡು ಮೆಜರ್ಮೆಂಟ್ ತೊಗೊಂಡ್ರೆ ಶೋಲ್ಡರ್ ಎಷ್ಟಿದೆ ಅಂತ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ನಮಗೆ. ಸೊ ನೋಡಿ, 5.75 ಇದೆ ಶೋಲ್ಡರು, 5.75 ಇದೆ. ಓಕೆ, ಈಗ ನಾವು ಬ್ಲೌಸ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಇದೇ ಥರನೇ ಅಲ್ಲೇ ಇಟ್ಕೊಂಡು ಟೇಪಲ್ಲಿ ಇದನ್ನು ಸ್ವಲ್ಪ ಸ್ಟ್ರೆಚ್ ಮಾಡ್ಕೊಂಡು ಹಿಂಗೆ ತಗೊಬೇಕು. ಇವರು ರೆಡಿ ಬ್ಲೌಸ್ ಲೆಂತ್ ಎಷ್ಟಿದೆ ಅಂದರೆ 14.25 ಇದೆ. 14.5 ಇದೆ. ಬ್ಲೌಸ್ ಲೆಂತ್ ಎಷ್ಟಿದೆ? 14.5. ಇವಾಗ ಚೆಸ್ಟ್ ರೌಂಡು ಎಷ್ಟಿದೆ ಅಂತ ನೋಡ್ಕೊಬೇಕು. ಈಗ ಬ್ಲೌಸ್ ಎರಡನ್ನು ಸಮ ಮಾಡಿಕೊಂಡು ಹುಕ್ಸ್ ಎಲ್ಲ ಹಾಕ್ಕೊಂಡು ಇಲ್ಲಿ ಹುಕ್ಸ್ ಹಾಕಿದಾರಲ್ವಾ, ಹುಕ್ಸ್ ಪಟ್ಟಿ ಇಲ್ಲಿಂದ ನಾವು ಇಲ್ಲಿಗೆ ಆರ್ಮೋಲ್ ಡೌನ್ ಇದೆಯಲ್ಲ, ಇಲ್ಲಿಗೆ ಅಳತೆ ಮಾಡ್ಕೊಬೇಕು. ಇಲ್ಲಿಗೆ ಅಳತೆ ಮಾಡ್ಕೊಂಡಾಗ ಎಷ್ಟು ಬರ್ತಾಯಿದೆ ಸ್ವಲ್ಪ ಸ್ಟ್ರೆಚ್ ಮಾಡಿಬಿಟ್ಟು ಮಾಡ್ಕೊಬೇಕು. ಅಳತೆ ಮಾಡ್ಕೊಂಡ್ರೆ ಎಷ್ಟು ಬರ್ತಾಯಿದೆ? 9.6 ಬರ್ತಾಯಿದೆ. 9.6 ಇಲ್ಲಿಂದ ಮೆಜರ್ ಮಾಡಿಕೊಂಡ್ರೆ 9.6 ಅಥವಾ 9.5, 9.6 ಅಂದ್ಕೊಳ್ಳಿ. 9.6 ಬರ್ತಾಯಿದೆ ಚೆಸ್ಟ್ ರೌಂಡ್. ಈ ಕಡೆಯಿಂದ ಇಲ್ಲಿ ಉಕ್ಸ್ ಪಟ್ಟಿ ಇರುತ್ತಲ್ಲ, ಉಕ್ಸ್ ಪಟ್ಟಿ ಮೇಲ್ಗಡೆಯಿಂದ ಬರಬಾರ್ದು. ಇದು ಏನಪ್ಪ, ಈ ಕಡೆನೂ ಹಾಗೇನೆ ಮೆಜರ್ ಮಾಡ್ಕೊಬೇಕು. ಈ ಲೂಪ್ ಪಟ್ಟಿ ಇದೆಯಲ್ಲ, ಲೂಪ್ ಪಟ್ಟಿಯಿಂದ ಈ ಕಡೆಗೆ ಎಷ್ಟು ಬರುತ್ತೆ ಅಂತ, ಈ ಕಡೆ ಸೈಡು ಎಷ್ಟು ಬರುತ್ತೆ ಅಂತ ಮೆಜರ್ ಮಾಡ್ಕೋಬೇಕು. ಇಲ್ಲಿ 10.6 ಇಲ್ಲಿ 10.6 ಬರ್ತಾಯಿದೆ. ಈ ಸೈಡ್ 10.6 ಬರ್ತಾಯಿದೆ. ನಾವಿವಾಗ ಯಾವುದನ್ನು ತೊಗೊಬೇಕಂತಂದರೆ ಈ ಕಡೆ ಸೈಡ್ ಇದೆಯಲ್ಲ 10.6 ಇದನ್ನೇ ತೊಗೊಬೇಕು. 10.6 ಇದೆಯಲ್ಲ, ಇದೇ ಮೆಜರ್ಮೆಂಟ್ ತೊಗೊಬೇಕು ಈಗ ನಾವು ವೇಸ್ಟ್ ರೌಂಡ್ ಎಷ್ಟಿದೆ ಅಂತ ನೋಡೋಣ. ಈಗ ಎರಡನ್ನು ಈ ಥರ ಸಮ ಮಾಡ್ಕೊಂಡು ನೋಡಿದಾಗ ಎರಡು ಸಮ ಬರಬೇಕು. ಇಲ್ಲಿ ಈ ಥರ ವೇರಿಯೇಷನ್ ಬರ್ತಿದೆ ಅಂತ ಅಂದಾಗ ನಾವೇನು ಮಾಡಬೇಕು, ಈ ಥರನೇ ತೊಗೊಳಕ್ಕಾಗಲ್ಲ. ಆವಾಗ ಹುಕ್ಸ್ ಹಾಕ್ಬಿಟ್ಟು ಹಿಂಗೆ ಎರಡನ್ನು ಫೋಲ್ಡ್ ಮಾಡಿ 4 ಆಗುತ್ತೆ. ಎರಡನ್ನು ಈ ಥರ ಫೋಲ್ಡ್ ಮಾಡಿಬಿಟ್ಟು ಹಿಂಗೆ ಸಮ ಮಾಡಿಕೊಂಡು ನೀಟಾಗಿ ಇಲ್ಲಿಂದ ಇಲ್ಲಿಗೆ ಎಷ್ಟು ಬರುತ್ತೆ ಅಂತ ತಗೊಬೇಕು. ನೋಡಿ, ಇಲ್ಲಿಂದ ಇಲ್ಲಿಗೆ 7.6 ಬರ್ತಾಯಿದೆ. 7.6 ಬರ್ತಾಯಿದೆ. ನೋಡಿ, ವೇಸ್ಟ್ ರೌಂಡ್ ಎಷ್ಟಿದೆ ಇವ್ರದ್ದು? 7.6. ನೆಕ್ಸ್ಟ್ ನಾವು ಫ್ರಂಟ್ ಡೀಪ್ ತೊಗೊಳೋಣ. ಫ್ರಂಟ್ ಡೀಪ್ ಎಷ್ಟಿದೆ ಅಂತ ಇಲ್ಲಿಂದ ಕರೆಕ್ಟಾಗಿ ಟೇಪ್ ಇಟ್ಕೊಂಡು ಇಲ್ಲಿಗೆ ತೊಗೊಬೇಕು. ಈಗ ಸ್ಟ್ರೈಟ್ ನಾವು ಮೆಜರ್ಮೆಂಟ್ ತೊಗೊಂಡ್ರೆ 7 ಬರ್ತಾಯಿದೆ. ಕ್ರಾಸಾಗಿ ತೊಗೊಂಡ್ರೆ
ಕ್ರಾಸಾಗಿ ತಗೊಂಡ್ರು 7.25 ಏನೋ ಬರ್ತಾ ಇದೆ. ಓಕೆ, ಈಗ ನಾವು ಸ್ಟ್ರೈಟಾಗಿ ತೊಗೊಳೋಣ. ಸ್ಟ್ರೈಟಾಗಿ ತೊಗೊಂಡ್ರೆ ನೋಡಿ ಇಲ್ಲಿಂದ ಇಲ್ಲಿಗೆ ಎಷ್ಟು ಬರ್ತಾ ಇದೆ. ಫ್ರಂಟ್ ಡೀಪ್ ಅಂದರೆ 7 ಬರ್ತಾ ಇದೆ. ನೆಕ್ಸ್ಟ್ ನಾವು ಬ್ಯಾಕ್ ಡೀಪ್ ಎಷ್ಟಿದೆ ಅಂತ ನೋಡೋಣ. ಬ್ಯಾಕ್ ಡೀಪ್ ಎಷ್ಟು ತೋರಿಸ್ತಾ ಇದೆ ಇಲ್ಲಿ? 9.5 ಅಂತಲೇ ಅಂದ್ಕೊಳ್ಳೋಣ. 9.5 ಇಲ್ಲಿ ತೋರಿಸ್ತಾ ಇದೆ. ನಾವಿಲ್ಲಿ 10ಗೆ ಇಡೋಣ. ಬ್ಯಾಕ್ ಡೀಪ್ ಎಷ್ಟಿದೆ? 10. ನೆಕ್ಸ್ಟ್ ನಾವು ಆರ್ಮ್ ರೌಂಡು ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಆರ್ಮ್ ರೌಂಡ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಅಂದರೆ ಫ್ರಂಟ್ ಬ್ಯಾಕು 2 ಸೈಡ್ ನೋಡಬೇಕಾಗುತ್ತೆ. ಇದು ನಾನು ಫ್ರಂಟ್ ಸೈಡಲ್ಲಿ ನೋಡ್ತಾ ಇದ್ದೀನಿ. ಬ್ಯಾಕ್ ಸೈಡಲ್ಲಿ ನೋಡ್ತೀನಿ. ಇವಾಗ ಆರ್ಮ್ ರೌಂಡ್ ಎಷ್ಟಿದೆ ಅಂತ ಅಂದರೆ ಇಲ್ಲಿಂದ ತೊಗೊಬೇಕು. ಇಲ್ಲಿಂದ ಈಗ ನಾವು ಚೆಸ್ಟ್ ರೌಂಡ್ ಹತ್ರ ಸ್ಟಿಚ್ ಹಾಕಿರ್ತೀವಲ್ಲ, ಫಸ್ಟ್ ಸ್ಟಿಚ್ಚು ಅಲ್ಲಿಂದ ತೊಗೊಬೇಕು. ಅಲ್ಲಿಂದ ನೀಟಾಗಿ ತೊಗೊಂಡು ಹಿಂಗೆ ಹಿಡ್ಕೊತ ಇಲ್ಲಿ ಸ್ಟಿಚ್ ಬಿದ್ದಿರುತ್ತಲ್ಲ ಆ ಶೋಲ್ಡರ್ ಹತ್ರ, ಅಲ್ಲಿ ತನಕ ನೋಡ್ಕೊಬೇಕು. ನೋಡಿ ಸ್ಟಿಚ್ ಬಿದ್ದಿರೋ 9. ಇಲ್ಲಿ ಆರ್ಮ್ ರೌಂಡು ಫ್ರಂಟಲ್ಲಿ ಅದು ಬ್ಯಾಕ್ ಸೈಡಲ್ಲಿ 9 ತೋರಿಸ್ತಾ ಇದೆ. ಈಗ ಫ್ರಂಟಲ್ಲಿ ನೋಡೋಣ. ಫ್ರಂಟ್ ಸೈಡಿಂದ ಆರ್ಮ್ ರೌಂಡ್ ನೋಡೋಣ ಎಷ್ಟಿರುತ್ತೆ ಅಂತ. ಇಲ್ಲೂ ನೋಡಿ, ಇಲ್ಲೂ ಫ್ರಂಟ್ ಸೈಡಲ್ಲೂ ಅಷ್ಟೇ ಆರ್ಮ್ ರೌಂಡು 9 ತೋರಿಸ್ತಾ ಇದೆ. 9 ಎರಡು ಸೈಡೂ 9 ತೋರಿಸ್ತಾ ಇದೆ. 2 ಸೈಡೂ ಆರ್ಮ್ ರೌಂಡು 9 ತೋರಿಸ್ತಾ ಇದೆ. ನೆಕ್ಸ್ಟ್ ಸ್ಲೀವ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಇಲ್ಲಿಂದ ಕರೆಕ್ಟಾಗಿ ತಗೊಂಡು ಇಲ್ಲಿಗೆ ಸ್ಟಿಚ್ ಹಾಕಿದಾರಲ್ಲ ಎಷ್ಟು ಬರುತ್ತೆ ಅಂತಂದರೆ 6 ಬರ್ತಾ ಇದೆ. ಸ್ಲೀವ್ ಲೆಂತ್ ಇವ್ರದ್ದು 6 ಬರ್ತಾ ಇದೆ. ಸ್ಲೀವ್ ರೌಂಡ್ ಎಷ್ಟಿದೆ ಅಂತ ನೋಡೋಣ ಇವಾಗ. ಇನ್ನು ಸ್ಟಿಚ್ ಹಾಕಿರ್ತಲ್ಲ, ಇದು ಸ್ಟಿಚ್ ಬಿಚ್ಕೊಂಡಿದೆ. ಈ ಸೈಡ್ ನೋಡೋಣ. ಇದು ಇಲ್ಲಿಂದ ನೋಡೋಣ. ಆರು 6.1 6 ತೋರಿಸ್ತಾ ಇದೆ. 6.1 6 ತೋರಿಸ್ತಾ ಇದೆ. 6 ತಗೊಳ್ಳೋಣ. 6.1 ತಗೊಳ್ಳೋಣ. ಇದು ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಸ್ಟಿಚ್ ಹಾಕಿದ್ದಾರೆ. 6.1 ತಗೊಳ್ಳೋಣ. ನೆಕ್ಸ್ಟ್ ಸ್ಟ್ರ್ಯಾಪು, ಈ ಬ್ಲೌಸ್ ಸ್ಟ್ರ್ಯಾಪ್ ಇರುತ್ತಲ್ಲ, ಇದು ಎಷ್ಟಿದೆ ಅಂತ ರೆಡಿ ನೋಡ್ಕೊಳ್ಳೋಣ. ಇದು 2.5 2.5 ತೋರಿಸ್ತಾ ಇದೆ. ನೋಡಿ ಫ್ರೆಂಡ್ಸ್, ಇವತ್ತು ಬ್ಲೌಸ್ ಅಳತೆ ಮೆಜರ್ಮೆಂಟ್ ಹೇಗೆ ತಗೊಳೋದು ಅಂತ ನಿಮಗೆ ಹೇಳ್ಕೊಟ್ಟಿದ್ದೀನಿ. ನೋಡಿ, ಇದೇ ಮೆಥಡಲ್ಲಿ ಮಾಡ್ಕೊಳ್ಳಿ. ನಿಮಗೂ ಇದು ತುಂಬ ಈಸಿ ಆಗುತ್ತೆ. ಯಾವ ಥರ ಅಂತ ಈಸಿಯಾಗಿ ಬ್ಲೌಸ್ ಮೆಜರ್ಮೆಂಟ್ ತೊಗೊಂಡು ನೀಟಾಗಿ ಸ್ಟಿಚ್ ಮಾಡಿಕೊಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸ್ಟಿಚಿಂಗು ಕಟ್ಟಿಂಗು, ಈ ಇದ್ರದ್ದು ಬ್ಲೌಸ್ ಪೀಸಿಂದು ಸ್ಟಿಚಿಂಗ್ ಕಟ್ಟಿಂಗು ಹೇಗೆ ಮಾಡ್ತೀನಿ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ.